ನಮಸ್ತೆ ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ 4ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದಲ್ಲಿ ಘಟಕ ಪರೀಕ್ಷೆ 4, ಘಟಕ ಪರೀಕ್ಷೆ 5 ಹಾಗೂ ಘಟಕ ಪರೀಕ್ಷೆ 6ರ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಳೆದ ವಿಡಿಯೋದಲ್ಲಿ ಘಟಕ ಪರೀಕ್ಷೆ 1, 2 ಹಾಗೂ 3ರ ಬಗ್ಗೆ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾದಂತಹ ಘಟಕ ಪರೀಕ್ಷೆ 4, 5 ಹಾಗೂ 6ರ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟಾರೆಯಾಗಿ ನಮಗೆ ಈಗ ಎಷ್ಟು ಘಟಕ ಪರೀಕ್ಷೆಗಳು ಕ್ಲಿಯರ್ ಆಗ್ತವೆ ಇಲ್ಲಿ ನೋಡಿ. ಇಲ್ಲಿ ಪ್ರಾಣಿ ಪ್ರಪಂಚ, ಸವಿಜೇನು, ವನಸಂಚಾರ, ಸಸ್ಯಾಧಾರ ಬೇರು, ಪುಷ್ಪರಾಗ, ಹನಿಗೂಡಿದರೆ ಎನ್ನುವಂಥ ಈ 5 ಪ್ಲಸ್ ಇದೊಂದು 6 ಘಟಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ನಮಗೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಈಗ ಇಲ್ಲಿ ನೋಡೋದಾದರೆ ನೋಡಿ, ಘಟಕ ಪರೀಕ್ಷೆ 5 ಮತ್ತು 6, ಇದು ಘಟಕ ಪರೀಕ್ಷೆ 4 ಅಲ್ವಾ. ಈಗ ಇಲ್ಲಿ ನೋಡಿ, ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 4, ಘಟಕ ಸಸ್ಯಾಧಾರ ಬೇರು, ಪರಿಸರ ಅಧ್ಯಯನ 4ನೇ ತರಗತಿ, ಒಟ್ಟು 15 ಅಂಕಗಳು. ಇದರಲ್ಲೇ 5 ಲಿಖಿತ ಪ್ರಶ್ನೆಗಳು ಕೂಡ ಸೇರಿವೆ. ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ. ಈ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದರೆ ಸುಲಭದ ಪ್ರಶ್ನೆಗಳಿಗೆ ಶೇಕಡ 72 ಪರಿಗಣಿಸಿದ್ದೀನಿ. ಸೊ ಸುಲಭಕ್ಕೆ ಶೇಕಡ 72 ಪರಿಗಣಿಸಿದಾಗ 15 ಅಂಕಗಳಿಗೆ ಶೇಕಡ 11 ಅಂಕಗಳನ್ನ ಸುಲಭದ ಪ್ರಶ್ನೆಗಳಿಗೆ ನೀಡಿದ್ದೀನಿ. ಕ್ರಮ ಸಂಖ್ಯೆ 2ರಲ್ಲಿ ಸಾಧಾರಣ ಪ್ರಶ್ನೆಗೆ ಸಂಬಂಧಿಸಿದಂತೆ ಶೇಕಡ 14 ತಗೊಂಡಿದ್ದೀನಿ. ಸೊ ಹಾಗಾಗಿ 15 ಅಂಕಗಳಿಗೆ ಸಂಬಂಧಪಟ್ಟಂತೆ 2 ಅಂಕಗಳನ್ನ ನಾವಿಲ್ಲಿ ಸಾಧಾರಣ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ. ನಂತರ ಕಠಿಣ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಶೇಕಡ 14% ಪರಿಗಣಿಸಿದ್ದೀನಿ. ಸೊ ಹಾಗಾಗಿ 15 ಅಂಕಗಳಲ್ಲಿ 2 ಅಂಕಗಳು ನಾವು ಯಾವುದಕ್ಕೆ ಮೀಸಲಿಡಬೇಕಾಗತ್ತೆ, ಕಠಿಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಮೀಸಲಿಡಬೇಕಾಗತ್ತೆ. ನೋಡಿ ಇಲ್ಲಿ ಒಟ್ಟಾರೆ 100, ನಂತರ ಅಂಕಗಳು 15, ಪ್ರಶ್ನೆಗಳು 13. ಸರಿನಾ? ಫಸ್ಟ್ ಮೇನ್ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 1, ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತದೆ? ಆಪ್ಷನ್ ಎ ಭೂಮಿ ಮೇಲೆ, ಬಿ ಭೂಮಿ ಕೆಳಗೆ, ಸಿ ಎಲೆ ಮೇಲೆ, ಡಿ ಕಾಂಡದ ಮೇಲೆ. ಪ್ರಶ್ನೆ 2, ಬೇರು, ಕಾಂಡ, ಎಲೆ, ಹೂ, ಕಾಯಿ ಇವು ಡ್ಯಾಶ್ಗಳಾಗಿವೆ. ಆಪ್ಷನ್ಸ್ ಎ ಮರಗಳಾಗಿವೆ, ಬಿ ಆಟದ ಸಾಮಾನುಗಳಾಗಿವೆ, ಸಿ ಗಿಡಗಳಾಗಿವೆ, ಡಿ ಸಸ್ಯದ ಭಾಗಗಳಾಗಿವೆ. ಪ್ರಶ್ನೆ 3, ಬೇರುಗಳು ತಮ್ಮ ಜಾಲದಿಂದ ಇದನ್ನು ಹಿಡಿದಿಡುತ್ತದೆ. ಆಪ್ಷನ್ಸ್ ಮಣ್ಣಿನ ಕಣಗಳನ್ನು, ಬಿ ಕಲ್ಲುಗಳನ್ನು, ಸಿ ಹುಳುಗಳನ್ನು, ಡಿ ಬೀಜಗಳನ್ನು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಇದು 3. 4ನೇ ಪ್ರಶ್ನೆ, ಕ್ಯಾರೆಟ್ 5, ಅಶ್ವಗಂಧ 6, ಬೇರುಗಳು 7, ಕೆಂಪು ಶಾಯಿ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಗಳನ್ನ ಕೂಡ ನೀಡಲಾಗಿದೆ. ಯಾವುದಕ್ಕೆ ಯಾವ ಉತ್ತರ ಅನ್ನೋದನ್ನು ಇಲ್ಲಿ ಹೊಂದಿಸಿ ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ ಸ್ನೇಹಿತರೆ. ನೋಡಿದ್ರಲ್ಲ. ನಂತರ ಥರ್ಡ್ ಮೇನನ್ನು ನೋಡ್ತಾ ಹೋದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 8, ನೀರು ಮತ್ತು ಪೋಷಕಾಂಶಗಳನ್ನು ಒದಗಿಸುವ ಭಾಗ ಯಾವುದು? ಪ್ರಶ್ನೆ 9, ನಿಮ್ಮ ಮನೆಗಳಲ್ಲಿ ಉಪಯೋಗವಾಗುವ ಬೇರು ತರಕಾರಿ ಹೆಸರಿಸಿ, ಬೇರಿರುವಂಥ ತರಕಾರಿ. ಪ್ರಶ್ನೆ 10, ಔಷಧಿಯಾಗಿ ಬಳಸುವ ಬೇರು ಹೊಂದಿರುವ ಸಸ್ಯವೊಂದು ಹೆಸರಿಸಿ. ಔಷಧಿಯಾಗಿ ಬಳಸುವಂಥ ಬೇರನ್ನು ಹೊಂದಿರುವಂಥ ಸಸ್ಯವನ್ನು ಬರಿಬೇಕು. ನಂತರ ಮೌಖಿಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋದಾದರೆ 4th ಮೇನಲ್ಲಿ 11ನೇ ಪ್ರಶ್ನೆ, ಬೇರುಗಳು ಒಣ ಪ್ರದೇಶಗಳಲ್ಲಿ ಏನನ್ನು ಸಂಗ್ರಹಿಸುತ್ತವೆ? 12ನೇ ಪ್ರಶ್ನೆ, ಸಸ್ಯದ ಬೇರುಗಳನ್ನು ಕಡಿದರೆ ಏನು ಸಂಭವಿಸುತ್ತದೆ? ಪ್ರಶ್ನೆ 13, ಬೇರುಗಳ 3 ಕಾರ್ಯಗಳನ್ನು ಹೇಳಿರಿ. ಸರಿನಾ ಸ್ನೇಹಿತರೆ? ಒಟ್ಟಾರೆಯಾಗಿ 13 ಪ್ರಶ್ನೆಗಳು. 1 ಸಾಧಾರಣ, 1 ಕಠಿಣ, ಇನ್ನುಳಿದಂತೆ ಎಲ್ಲ ಸುಲಭದ ಪ್ರಶ್ನೆಗಳು. ನೋಡಿದ್ರಲ್ಲ, 11 ಸುಲಭದ ಪ್ರಶ್ನೆ,
ಒಂದು ಸಾಧಾರಣ, ಒಂದು ಕಠಿಣ, ಒಟ್ಟಾರೆ 13 ಪ್ರಶ್ನೆಗಳು. ಒಟ್ಟಾರೆ ಒಂದು ಪ್ರಶ್ನೆಗೆ 2 ಅಂಕ ಸಾಧಾರಣಕ್ಕೆ ಮತ್ತು ಕಠಿಣಕ್ಕೆ. ಸುಲಭಕ್ಕೆ ಒಂದು ಪ್ರಶ್ನೆಗೆ 1 ಅಂಕ. ಒಟ್ಟಾರೆ 15 ಅಂಕಗಳು, 13 ಪ್ರಶ್ನೆಗಳು. ಈಗ ಘಟಕ ಪರೀಕ್ಷೆ 5 ಘಟಕ ಪುಷ್ಪರಾಗ ಈ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ. ಈ ಬ್ಲೂ ಪ್ರಿಂಟನ್ನು ನೋಡೋದಾದರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯ ವಿಧ ಸುಲಭ, ಸಾಧಾರಣ, ಕಠಿಣ. ಸುಲಭಕ್ಕೆ 66% ಪರಿಗಣಿಸಿದ್ದೀನಿ. ಸೊ ಹಾಗಾಗಿ 15ಕ್ಕೆ 10 ಅಂಕಗಳನ್ನು ಇದಕ್ಕೆ ಕೊಟ್ಟಿದ್ದೀನಿ ಸುಲಭದ ವಿಧ ಪ್ರಶ್ನೆಗಳಿಗೆ. ನಂತರ ಸಾಧಾರಣಕ್ಕೆ ಸಂಬಂಧಪಟ್ಟಂತೆ 14% ಪರಿಗಣಿಸಿದ್ದೀನಿ. ಹಾಗಾಗಿ 15 ಅಂಕಗಳಲ್ಲಿ 2 ಅಂಕಗಳು ಸಾಧಾರಣಕ್ಕೆ ನೀಡಿದ್ದೀನಿ. ಕಠಿಣಕ್ಕೆ ಸಂಬಂಧಪಟ್ಟಂತೆ 20% ಪರಿಗಣಿಸಿದ್ದೀನಿ. ಹಾಗಾಗಿ 15 ಅಂಕಗಳಲ್ಲಿ 3 ಅಂಕಗಳು ಕಠಿಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ನೀಡಿದ್ದೀನಿ. ಒಟ್ಟಾರೆ 12 ಪ್ರಶ್ನೆ, 15 ಅಂಕಗಳು, 100%. ಸರಿನಾ? ಈಗ ಫಸ್ಟ್ ಮೇನ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ 1, ಹೂವುಗಳ ರಾಜ ಸಂಪಿಗೆ, ಬಿ ಸುಗಂಧ, ಸಿ ಗುಲಾಬಿ, ಡಿ ಕೇದಗೆ. ಯಾವ ವಿದ್ಯಾರ್ಥಿಗಳು ಇಲ್ಲಿ ಗುರುತಿಸಿ ಬರೀಬೇಕಾಗತ್ತೆ. ನೆಕ್ಸ್ಟು ಪ್ರಶ್ನೆ 2, ಮಲ್ಲಿಗೆ ಹೂವಿನ ಬಣ್ಣ ಕೆಂಪು, ಹಸಿರು, ಬಿಳಿ, ಕಪ್ಪು. ದಾಸವಾಳವು ಯಾವುದರಲ್ಲಿ ಬಿಡುತ್ತದೆ? ಎ ಗಿಡ, ಬಿ ಬಳ್ಳಿ, ಸಿ ಪೊದೆ, ಡಿ ಮರ. ಸರಿನಾ? ಈಗ ಸೆಕೆಂಡ್ ಮೇನನ್ನು ನೋಡೋದಾದರೆ ಸ್ನೇಹಿತರೆ, ಕೆಳಗಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. 4ನೇ ಪ್ರಶ್ನೆ, ಡ್ಯಾಶ್ ಜಗತ್ತಿನಲ್ಲಿ ಅತಿ ದೊಡ್ಡ ಹೂವಾಗಿರುತ್ತದೆ. ಸರಿನಾ? ಪ್ರಶ್ನೆ 5, ಹೂಗಳನ್ನು ಮಾರುವ ವ್ಯಕ್ತಿಗೆ ಹೀಗೆಂದು ಕರೆಯುವರು ಡ್ಯಾಶ್. ನೆಕ್ಸ್ಟು ಥರ್ಡ್ ಮೇನನ್ನು ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 6, ನೀರಿನಲ್ಲಿ ಬೆಳೆಯುವ ಹೂವೊಂದನ್ನು ಹೆಸರಿಸಿ. ನೀರಿನಲ್ಲಿ ಬೆಳೆಯುವಂಥ ಹೂವೊಂದನ್ನು ಹೆಸರಿಸಿ ಬರೀಬೇಕಿಲ್ಲಿ ವಿದ್ಯಾರ್ಥಿಗಳು. ನಂತರ ಪ್ರಶ್ನೆ 7, ಗುಲ್ಕನ್ ತಯಾರಿಸಲು ಯಾವ ಹೂವನ್ನು ಬಳಸುತ್ತಾರೆ? ನೆಕ್ಸ್ಟು ಫೋರ್ತ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 8, ನಿನಗಿಷ್ಟವಾದ ಹೂವಿನ ಚಿತ್ರ ಬಿಡಿಸಿ ಅದರ ಭಾಗಗಳನ್ನು ಗುರುತಿಸಿ. ಫಿಫ್ತ್ ಮೇನು, ಮೌಖಿಕ ಪ್ರಶ್ನೆಗಳು. ಪ್ರಶ್ನೆ 9, ಸಾರ್ವಜನಿಕ ಉದ್ಯಾನವನಗಳಲ್ಲಿ ಹೂಗಳನ್ನು ಕೀಳಬಾರದು ಏಕೆ? 2 ಅಂಕಕ್ಕೆ ಸಂಬಂಧಿಸಿದ್ದು. ಇನ್ನೆಷ್ಟು 10ನೇ ಪ್ರಶ್ನೆ, ಒಂದು ಮಾರಿನಲ್ಲಿ ಎಷ್ಟು ಮೊಳಗಳು ಇರುತ್ತವೆ? ಪ್ರಶ್ನೆ 11, ಹೂವಿನ ತೋಟದಲ್ಲಿ ನಾವು ಏನು ಮಾಡಬಾರದು? ಪ್ರಶ್ನೆ 12, ಎಲ್ಲ ಹೂವುಗಳು ಒಂದೇ ಋತುವಿನಲ್ಲಿ ಅರಳುತ್ತವೆ, ಸರಿ ಅಥವಾ ತಪ್ಪು? ಈ ಪ್ರಶ್ನೆ ಸರಿ ಅಥವಾ ತಪ್ಪಿಗೆ ಸಂಬಂಧಿಸಿದ್ದು. ಇದು ಒಂದು ವಾಕ್ಯದ ಪ್ರಶ್ನೆ, ಒಂದು ವಾಕ್ಯದ ಪ್ರಶ್ನೆ, ಇದು 2-3 ವಾಕ್ಯದ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಒಟ್ಟಾರೆ ನೋಡೋದಾದರೆ ನೋಡಿ, ಇಲ್ಲಿ 1 2 3 4 5 6 7 8 9 10 ಸುಲಭದ ಪ್ರಶ್ನೆಗಳು. ಆಯಿತಾ? ನೆಕ್ಸ್ಟು ಸಾಧಾರಣ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಸರಿನಾ? ಕಠಿಣ 1 ಪ್ರಶ್ನೆ, 3 ಅಂಕ. ಇದು ಕಠಿಣಕ್ಕೆ ಸಂಬಂಧಿಸಿದ್ದು. ಸರಿನಾ? ಇದು ಸಾಧಾರಣಕ್ಕೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ಆಯಿತಾ? ನೆಕ್ಸ್ಟ್ ಈಗ ನಾವು ಘಟಕ ಪರೀಕ್ಷೆ 6ರ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಘಟಕ ಹನಿಗೂಡಿದರೆ. ನೋಡಿ, ಇಲ್ಲಿ ನೀಲಭಕ್ಷೆಯ ಬಗ್ಗೆ ನೋಡೋದಾದರೆ ಇಲ್ಲಿ ಬ್ಲೂ ಪ್ರಿಂಟ್ ಬಗ್ಗೆ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ, ಕ್ರಮ ಸಂಖ್ಯೆ, ಪ್ರಶ್ನೆಯ ವಿಧ, ಪ್ರಶ್ನೆ, ಅಂಕ, ಶೇಕಡ. ಸುಲಭ 60% ಪರಿಗಣಿಸಿದ್ದೀನಿ ಸುಲಭ ವಿಧದ ಪ್ರಶ್ನೆಗಳಿಗೆ. ಹಾಗಾಗಿ 15 ಅಂಕಗಳಲ್ಲಿ 9 ಅಂಕಗಳು ಯಾವುದಕ್ಕೆ ಹೋದವು? ಸುಲಭದ ಪ್ರಶ್ನೆಗಳಿಗೆ ಹೋಗ್ತವೆ. ನೆಕ್ಸ್ಟು ಸಾಧಾರಣಕ್ಕೆ ಸಂಬಂಧಪಟ್ಟಂತೆ 28% ಪರಿಗಣಿಸಿದ್ದೀನಿ. ಹಾಗಾಗಿ 15 ಅಂಕಗಳಿಗೆ ಸಂಬಂಧಿಸಿದರೆ 4 ಅಂಕಗಳು ಸಾಧಾರಣ ಪ್ರಶ್ನೆಗಳಿಗೆ ಹೋಗುತ್ತೆ. ನೆಕ್ಸ್ಟು ಕಠಿಣ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ 12% ಪರಿಗಣಿಸಿದ್ದೀನಿ. ಸೊ ಹಾಗಾಗಿ 2 ಅಂಕಗಳನ್ನ ನಾವು ಇಲ್ಲಿ ಕೊಡಬೇಕಾಗುತ್ತದೆ, ಕಠಿಣದ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ. ಸರಿನಾ? ಈಗ ಫಸ್ಟ್ ಮೇನ್ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 1, ಭೂಮಿಯ ಮೇಲೆ ಎಷ್ಟು ಭಾಗ ನೀರು ತುಂಬಿದೆ? ಎ 4, ಬಿ 1, ಸಿ 2, ಡಿ 3.
ಪ್ರಶ್ನೆ 2, ಆಕಾಶದಲ್ಲಿ ಹನಿಗಳೆಲ್ಲ ಒಂದುಗೂಡಿದರೆ ಏನಾಗುತ್ತದೆ? ಎ ಮೋಡವಾಗುತ್ತದೆ, ಬಿ ಮಳೆಯಾಗುತ್ತದೆ, ಸಿ ಆವಿಯಾಗುತ್ತದೆ, ಡಿ ಗುಡುಗು. ಪ್ರಶ್ನೆ 3, ನೀರಿನ ಮೂಲಗಳು ಯಾವುವು? ಎ ನದಿ, ಬಿ ಬಾವಿ, ಸಿ ಕೆರೆ, ಡಿ ಎಲ್ಲವೂ. ನೆಕ್ಸ್ಟು ಸೆಕೆಂಡ್ ಮೇನು ಹೊಂದಿಸಿ ಬರೆಯಿರಿ. ಇದು 3ನೇ ಪ್ರಶ್ನೆ ಆಯಿತು. ಇಲ್ಲಿ 4 ಆಗಬೇಕು ಸ್ನೇಹಿತರೆ. ಸಮುದ್ರದ ನೀರು. ನೆಕ್ಸ್ಟು 5 ನೀರಾವಿ ವಾಯುರೂಪ, 6 ಶುದ್ಧ ನೀರು. ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದೀನಿ. ಈ ಆಪ್ಷನ್ಸನ್ನು ಏನು ಮಾಡಬೇಕು? ಈ ಆಪ್ಷನ್ಸನ್ನು ಇದಕ್ಕೆ ಸರಿಯಾಗಿ ಹೊಂದಿಸಿ ಬರಿಬೇಕು. ಸರಿನಾ? ನೆಕ್ಸ್ಟು ಥರ್ಡ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆ, ಪ್ರತಿಯೊಂದಕ್ಕೂ ಕೂಡ 2 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 7, ನಿಮ್ಮ ಮನೆಯಲ್ಲಿ ನೀರನ್ನು ವ್ಯರ್ಥಗೊಳಿಸುವ 2 ಚಟುವಟಿಕೆಗಳನ್ನು ಬರೆಯಿರಿ. ಪ್ರಶ್ನೆ 8, ಮೋಡಗಳು ಭಾರವಾದಾಗ ಏನು ಸಂಭವಿಸುತ್ತದೆ? ನೆಕ್ಸ್ಟು ಮೌಖಿಕ ಪ್ರಶ್ನೆಗಳು 4th ಮೇನು. ಪ್ರಶ್ನೆ 9, ನೀರಿನ ಆವಿಕರಣ, ಘನೀಕರಣ ಹಾಗೂ ಮಳೆ ರೂಪದಲ್ಲಿ ಪ್ರಕ್ರಿಯೆ ಸಮಗ್ರ. ಪ್ರಶ್ನೆ 9, ನೀರಿನ ಆವಿಕರಣ, ಘನೀಕರಣ ಹಾಗೂ ಮಳೆ ರೂಪದಲ್ಲಿ ಬೀಳುವ ಪ್ರಕ್ರಿಯೆಯ ಸಮಗ್ರ ಚಕ್ರವನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 10, ನೀರು ದ್ರವದಿಂದ ವಾಯು ರೂಪಕ್ಕೆ ಬದಲಾಗುವುದು. ಈ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ. ಪ್ರಶ್ನೆ 11, ಡ್ಯಾಶ್ ಎಂಬುದು ಮಳೆ ನೀರನ್ನು ಸಂಗ್ರಹಿಸಿ ನಂತರ ಬಳಕೆಗೆ ಉಳಿಸುವ ಪ್ರಕ್ರಿಯೆಯಾಗಿದೆ. ಪ್ರಶ್ನೆ 12, ಶಾಲೆಯಲ್ಲಿ ನೀರನ್ನು ಹೇಗೆ ಉಳಿಸಬಹುದು? 3 ಅಂಶಗಳನ್ನು ಹೇಳಿ. ಇದು 2 ಅಂಕಕ್ಕೆ ಸಂಬಂಧಿಸಿದ್ದು. ಇವೆಲ್ಲ 1 ಅಂಕಕ್ಕೆ ಸಂಬಂಧಪಟ್ಟಂಥ ಮೌಖಿಕ ಪ್ರಶ್ನೆಗಳು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿಗೆ 4ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದಲ್ಲಿ ಇಲ್ಲಿವರೆಗೂ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 6ರವರೆಗೆ ಏನಾಯ್ತು, ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಪೂರ್ಣಗೊಂಡಿವೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ.